ಎಲ್ಲ ಹೋರಾಟ ಮಾಡೇ ನಾವು ಈ ಸ್ಥಿತಿಗೆ ಬಂದಿದ್ವಿ. ನಿಮ್ಮ ಇಂದಿರಾ ಗಾಂಧಿ ನಮ್ಮನ್ನು ಜೈಲಿಗೆ ಹಾಕಿದ್ರು, ನಿಮ್ಮ ಪಂಡಿತ್ ನೆಹರು ಜೈಲಿಗೆ ಹಾಕಿದ್ರು, ರಾಜೀವ್ ಗಾಂಧಿ ಹಾಕ್ಬೇಕಂತ ಪ್ರಯತ್ನ ಪಟ್ಟರು, ಸೋನಿಯಾ ಗಾಂಧಿ ಹಾಕ್ಬೇಕಂತ ಪ್ರಯತ್ನ ಪಟ್ಟರು. ಇದೆಲ್ಲವೂ ಮೀರಿ ಇಡೀ ದೇಶದಾಗ 15 ಕಡೆ ನಮ್ಮದು ಸರ್ಕಾರದ ಕಾನೂನು ಪ್ರಕಾರ ಕೆಲಸ ಮಾಡಿರಿ. ಕಾನೂನು ಬಿಟ್ಟು ಕೆಲಸ ಮಾಡಿದ್ರೆ ಹೋರಾಟಕ್ಕೆ ನಾವು ಬದ್ಧರಿದ್ದೇವೆ. ಮುಂದೆ ನಮ್ಮದು ಸರ್ಕಾರ ಬರ್ತದೆ. ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಪಾರ್ಟಿ ಪರ್ಮನೆಂಟ್ ಅಂತ ತಿಳ್ಕೊಬೇಡ್ರಿ. ಕೇಂದ್ರದಲ್ಲಿ 15 ವರ್ಷದಿಂದ ಇದ್ದೀವಿ, ಇನ್ನು 10 ವರ್ಷ ಇರ್ತೀವಿ ನಾವು ಮಿನಿಮಮ್. ಹಿ ಶುಡ್ ಅಂಡರ್ಸ್ಟ್ಯಾಂಡ್ ದಿಸ್. ಬಿಜೆಪಿ ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡ್ತೀರಿ ನೀವು, ನಮ್ಮ MLA ಟಾರ್ಗೆಟ್ ಮಾಡ್ತೀರಿ. ದಿಸ್ ಕೆನಾಟ್ ಬಿ ಟಾಲರೇಟೆಡ್. ಸ್ಪೆಷಲಿ ಹೊಸ SP ಭಾಳ ಡ್ರಾಮಾ ಮಾಡ್ತಾ ಇದ್ದಾರೆ ಅಲ್ಲಿ ಹೋಗಿ. ದಿಸ್ ಕೆನಾಟ್ ಬಿ ಟಾಲರೇಟೆಡ್. NIAದಲ್ಲಿ ಯಾಕಂದ್ರೆ ಅದರಲ್ಲಿ ಬೇರೆ ಬೇರೆ ಆ್ಯಂಗಲ್ ಇದೆ, ಭಯೋತ್ಪಾದನೆ ಆ್ಯಂಗಲ್ ಇದೆ ಅದರೊಳಗೆ. NIA ಹಂಗೆ ವಹಿಸ್ಕೊಳ್ಳಿಕ್ಕೆ ಬರೋದಿಲ್ಲ. ನಾಳೆ ಕೋರ್ಟ್ನಾಗ ಕ್ವಶನ್ ಆದ್ರೆ ಹೋಗ್ತದೆ. ನಾವು ಭಾಳ ಜವಾಬ್ದಾರಿಯಿಂದ ಕೇಂದ್ರ ಸರ್ಕಾರ ಯಾವತ್ತಿಗೂ ಸಹಿತ ಇವತ್ತಿಗೂ ನಾವು ಯಾವುದೇ ಕ್ರಮವನ್ನು ತೆಗೆದುಕೊಳ್ಳಬೇಕಾದ್ರೆ ಸ್ಪೆಷಲಿ ನಮ್ಮ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ನಾವು ಭಾಳ ಸೆನ್ಸಿಟಿವ್ ಆಗಿ ತೀರ್ಮಾನವನ್ನು ತೆಗೆದುಕೊಳ್ತೀವಿ. ಸಮಸ್ಯೆ ಅಲ್ಲಿದೆ ಅನ್ನುವ ಕಾರಣಕ್ಕಾಗಿ NIA ವಹಿಸ್ಕೊಂಡದ. NIA ಎಲ್ಲ ಆ್ಯಂಗಲ್, ಭಯೋತ್ಪಾದನೆ ಆ್ಯಂಗಲ್ ಹಿಡ್ಕೊಂಡು ಎಲ್ಲ ಆ್ಯಂಗಲ್ಗಳನ್ನು ಮತ್ತು ಎಕ್ಸ್ಟರ್ನಲ್ ಲಿಂಕ್ಸ್ ಹಿಡ್ಕೊಂಡು ಏನೇನದ ಎಲ್ಲ ಅಂತ ಸ್ಟಡಿ ಮಾಡ್ತದೆ. ಅವರಿಗೆ ಹಿಂದೂಗಳು ಮುಸಲ್ಮಾನರದು ವೋಟ್ ಬ್ಯಾಂಕ್ ಅಂತ ತಿಳ್ಕೊಂಡಾರ ಅವರು. ಮತ್ತು ಆ ವೋಟ್ ಬ್ಯಾಂಕಿನ ಸಂರಕ್ಷಿಸಿಕೊಳ್ಳಿಕ್ಕೆ ಅವರು ಎಲ್ಲ ರೀತಿಯಂತೆ ನಡ್ಕೊಳ್ತಾರೆ. ವಿಶೇಷವಾಗಿ ಪಾಕಿಸ್ತಾನದ ಭಾಷೆಯನ್ನು ಭಾಳ ಸರ್ತೆ ಬಳಸ್ತಾರೆ ಅವರು. ಕಾಂಗ್ರೆಸ್ ಸ್ಪೀಕ್ಸ್ ದಿ ಪಾಕಿಸ್ತಾನ್ಸ್ ಲ್ಯಾಂಗ್ವೇಜ್. ಶಶಿ ತರೂರು, ಸಲ್ಮಾನ್ ಖುರ್ಷಿದ್ ಆಪರೇಷನ್ ಸಿಂಧೂರ್ ಸಮರ್ಥ ಮಾಡಿದ್ರೆ ಅವ್ರನ್ನ ಟೀಕೆ ಮಾಡ್ತಾರೆ ಇವ್ರು. ಅಂದ್ರೆ ಎಂಥ ಮಾನಸಿಕ ಸ್ಥಿತಿ ನೋಡ್ರಿ ಇವ್ರದ್ದು. ಓಟಿಗಾಗಿ ದೇಶವನ್ನು ಮಾರಲಿಕ್ಕೆ ಹೇಸಲಾರ್ದವ್ರು ಇವರು ಕಾಂಗ್ರೆಸ್ ಪಾರ್ಟಿಯವರು. ಅದಕ್ಕೆ ಹಿಂದೂಗಳನ್ನು ದ್ವೇಷ ಮಾಡ್ತಾರೆ.